ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮೇತ್ರೆ ವ್ಲಾಗ್ ಚಾನಲ್. ಯೂಟ್ಯೂಬಿಂದ ಅರ್ನಿಂಗ್ ಮಾಡಬೇಕಂದ್ರೆ ಚಾನಲ್ ಮಾನಿಟೈಸೇಷನ್ ಆಗಲೇಬೇಕು ಅಂತ ಏನಿಲ್ಲ. ಜಸ್ಟ್ ನಿಮ್ಮ ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡಿಕೊಂಡು ಅಫಿಲಿಯೇಟ್ ಮಾಡಿಕೊಂಡು ಅರ್ನಿಂಗ್ನ ಮಾಡ್ಬೋದು. ಓಕೆನಾ. ಆ್ಯಂಡ್ ಅರ್ನಿಂಗ್ ಮಾಡಬೇಕು ಯೂಟ್ಯೂಬಿಂದ ಅಂತಂದರೆ ಜಸ್ಟ್ ನೀವು ಫ್ಲಿಪ್ಕಾರ್ಟ್ ಮತ್ತು ಮಿಂತ್ರಾ, ಇನ್ನೊಂದು ಶಾಪ್ಸಿ, ಈ 3 ಅಪ್ಲಿಕೇಶನಿಂದ ಶಾಪಿಂಗ್ ಮಾಡಿದರೆ ಮಾತ್ರ ನೀವು ಯೂಟ್ಯೂಬಿಂದ ಅರ್ನಿಂಗ್ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ಇದಕ್ಕೆ ಇಷ್ಟೇ ಸಬ್ಸ್ಕ್ರೈಬರ್ಸ್ ಇರಬೇಕು ಅಂತ ಏನಿಲ್ಲ, ಆರಾಮಾಗಿ ಅರ್ನಿಂಗ್ನ ಮಾಡ್ಬೋದು. ಸೊ ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದೇ ಥರ ಅರ್ನಿಂಗ್ ರಿಲೇಟೆಡ್ ವೀಡಿಯೋಸ್ ನಿಮಗೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಮೊದಲಿಗೆ ನಾನು ನಿಮಗೆ ಒಂದು ವಿಡಿಯೋನ ತೋರಿಸ್ತೀನಿ. ಬದಲಾಗಿ ಈ ತರ ಕ್ಯೂಟ್ ಕಾರ್ಟೂನ್ ಅಥವಾ ಸೂಪರ್ ಹೀರೋ ಟಿ ಶರ್ಟ್ಸ್ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಕಾಟನ್ ಬ್ರ್ಯಾಂಡ್ ಅಲ್ಲಿ ಬರುತ್ತೆ. 6 months ಇಂದ 12 years ವರೆಗೂ ಸೈಜಸ್ ಹಾಗೂ ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ನಲ್ಲಿ ಅವೈಲೇಬಲ್ ಇದೆ. ನಿಮಗೇನಾದ್ರೂ ಸೊ ನೋಡಿದ್ರಿ ಅಲ್ವಾ, ಈ ಒಂದು ವಿಡಿಯೋನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈ ಪ್ಯಾಕ್ ಆಫ್ 3 ಟಿ ಶರ್ಟ್ಸ್ ನಾನು ಮೊದಲು ತರಿಸ್ಬಿಟ್ಟು ಇದಕ್ಕೆ ಅನ್ಬಾಕ್ಸಿಂಗ್ ಮಾಡಿ ವಿಡಿಯೋನ ಶೂಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ಓಕೆ, ಇದಕ್ಕೆ ನೀವು ವಾಯ್ಸ್ ಕೊಡಬೇಕು ಅಂತ ಏನಿಲ್ಲ. ವಾಯ್ಸ್ ಕೊಡಲಿಲ್ಲ ಅಂತಂದರೆ ಜಸ್ಟ್ ನೀವು ಪ್ರಾಡಕ್ಟ್ ತೋರಿಸ್ಕೊಂಡು ರಿವ್ಯೂ ಮಾಡಿ ಅಷ್ಟೇ. ಜಸ್ಟ್ ನೀವು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ಸ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲ ಮ್ಯೂಸಿಕ್ ಆ್ಯಡ್ ಮಾಡೋದು ಬೇಡ ಅಂತಂದರೆ ನೀವು ಈ ಥರ ನಾನು ಹೇಗೆ ವಾಯ್ಸ್ ಕೊಟ್ಟಿದ್ದೀನಿ ಅಲ್ವಾ, ಆ ಥರನೂ ನೀವು ಮಾಡ್ಬೋದು. ಆ್ಯಂಡ್ ಮ್ಯೂಸಿಕ್ ಹಚ್ಚಬೇಕು ಅಂತಂದರೂ ಕೂಡ ಟ್ಯಾಗ್ ಪ್ರಾಡಕ್ಟ್ಸ್ ಅಂದರೆ ಅಫಿಲಿಯೇಟ್ ಮಾಡುವಾಗ ಎಲ್ಲ ಮ್ಯೂಸಿಕ್ಸ್ ಹಚ್ಚಿದಾಗ ನಮಗೆ ಅಮೌಂಟ್ ಬರೋದಿಲ್ಲ. ಒಂದಿಷ್ಟು ಮ್ಯೂಸಿಕ್ಸ್ಗಳು ಇರುತ್ತೆ ಯೂಟ್ಯೂಬಲ್ಲಿನೇ ಅಂತ ಹೇಳಿ, ಆ ಮ್ಯೂಸಿಕ್ಸ್ ಮಾತ್ರ ನೀವು ಅಟ್ಯಾಚ್ ಮಾಡಿದರೆ ನೀವು ಅಫಿಲಿಯೇಟ್ ಮಾಡಿಕೊಂಡು ಅಂದರೆ ಟ್ಯಾಗ್ ಮಾಡಲಿಕ್ಕೆ ಬರುತ್ತೆ ಪ್ರಾಡಕ್ಟ್ಸ್, ಇಲ್ಲ ಅಂತಂದರೆ ಬರೋದಿಲ್ಲ. ಸೊ ಹಾಗಾಗಿ ಬೆಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ ನೀವು ಈ ಥರ ವಾಯ್ಸ್ ಕೊಟ್ಕೊಂಡು ವೀಡಿಯೋಸ್ನ ಕ್ರಿಯೇಟ್ ಮಾಡಿ ಡೈರೆಕ್ಟ್ ಅಪ್ಲೋಡ್ ಮಾಡಿಬಿಡ್ಬೋದು. ಸೊ ಅದರಲ್ಲಿ ಈ ಟೆನ್ಷನ್ನೇ ಇರೋದಿಲ್ಲ ಯಾವ ಮ್ಯೂಸಿಕ್ ಹಚ್ಚಬೇಕು, ಎಲ್ಲಿಂದ ತೊಗೋಬೇಕು ಅಂತ ಹೇಳಿ. ಸೊ 2 ಆಪ್ಷನ್ಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ವಿಥೌಟ್ ಮ್ಯೂಸಿಕ್ ಆ್ಯಂಡ್ ವಿತ್ ಮ್ಯೂಸಿಕ್ ಹೇಗೆ ಅಂತ. ಓಕೆ, ಸೊ ಈ ಥರ ಇವಾಗ ವಿಡಿಯೋನ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಪ್ಲಸ್ ಸಿಂಬಲ್ ಕಾಣಿಸುತ್ತೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ವಿಡಿಯೋ, ಶಾರ್ಟ್, ಲೈವ್ 3 ಆಪ್ಷನ್ ಕಾಣಿಸುತ್ತೆ ಅಲ್ವಾ. ಶಾರ್ಟ್ಸ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಅಂತ ಇದೆ ಅಲ್ವಾ, ಸೊ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ನಾವು ಯಾವ ವಿಡಿಯೋ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಅಲ್ಲ, ಸೊ ಆ ಒಂದು ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಇವಾಗ ನಾನು ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮಕ್ಕಳಿಗೆ ನಾರ್ಮಲ್ ಟಿ ಶರ್ಟ್ಸ್ ಬದಲಾಗಿ ಸೊ ಓಕೆ, ನೋಡಿದ್ರಲ್ವ, ಇವಾಗ ವಿಡಿಯೋ ಬಂದುಬಿಡ್ತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಡನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮಕ್ಕಳಿಗೆ ಓಕೆ, ಸೊ ಕ್ಲಿಕ್ ಮಾಡ್ಕೊಂಡ್ರೆ ಇವಾಗ ಇದು ನನ್ನ ವಾಯ್ಸ್ ಓವರ್ ಆಗಿರುತ್ತೆ. ಇಲ್ಲ ನಿಮಗೆ ವಾಯ್ಸ್ ಬೇಡ, ನಮಗೆ ಮ್ಯೂಸಿಕ್ ಬೇಕು ಅನ್ನೋರು ಕೂಡ ಇರ್ತೀರ. ಸೊ ಅವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ ಆ್ಯಡ್ ಸೌಂಡ್ ಅಂತ ಇದೆ ಅಲ್ವಾ, ಆ್ಯಡ್ ಸೌಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೇಲೆ ಆಲ್ ಸೌಂಡ್ಸ್ ಅಂತ ಇದೆ ಅಲ್ವಾ, ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಫಿಲ್ಟರ್ ಬಾಯ್ ಅಂತ ಇದೆ ಅಲ್ವಾ, ಕೆಳಗಡೆ ರಿಕ್ವೈರ್ಡ್ ಫಾರ್ ಟ್ಯಾಗ್ ಪ್ರಾಡಕ್ಟ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿರುವ ವೀಡಿಯೋಸ್ಗಳನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ಇಲ್ಲಿರುವ ವೀಡಿಯೋಸ್ ಸೌಂಡ್ಸ್ಗಳು, ಮ್ಯೂಸಿಕ್ಸ್ಗಳನ್ನು ನೀವು ಅಫಿಲಿಯೇಟ್ ಮಾಡ್ತೀರಲ್ವ, ಸೊ ಅಂಥ ವೀಡಿಯೋಸ್ಗಳಿಗೆ ಈ ಮ್ಯೂಸಿಕ್ಸ್ಗಳು ನೀವು ಯೂಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ನೋಡಿದ್ರಲ್ವ, ಇಲ್ಲಿ ಮೇಲ್ಗಡೆ ಮೊದಲು ಆ್ಯಡ್ ಸೌಂಡ್ ಇತ್ತು, ಇವಾಗ ಇಚು ಅಂತ ಬಂದಿದೆ. ಅಂದರೆ ಈ ಒಂದು ಮ್ಯೂಸಿಕ್ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ಆ್ಯಂಡ್ ಆ ಮ್ಯೂಸಿಕ್ ಪಕ್ಕದಲ್ಲೇ ಒಂದು ವಾಲ್ಯೂಮ್ ಬಟನ್ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು, ನನಗೆ ಮ್ಯೂಸಿಕ್ ಸೌಂಡ್ 100% ಇರಲಿ. ಯುವರ್ ಆಡಿಯೋ ಅಂದರೆ ನಮ್ಮ ಆಡಿಯೋ ನಾನು 0 ಇಡ್ತೀನಿ, ನನ್ನ ವಾಯ್ಸ್ ಬೇಕಿಲ್ಲ ನನಗೆ. ಸೊ ಹಾಗಾಗಿ 0 ಇಟ್ಬಿಟ್ಟು ಇದು 100% ಟಿಕ್ ಮಾರ್ಕ್ ಮಾಡಿ. ಆಯಿತು, ಮುಗೀತು. ಸೊ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಿಮ್ಮ ಅಂದರೆ ಸೌಂಡ್ ಬೇಡ ಅಂದರೆ ನಿಮ್ಮ ಒರಿಜಿನಲ್ ಆಡಿಯೋನೇ ಬಂದುಬಿಡುತ್ತೆ 100% ಆಟೋಮೆಟಿಕ್ಕಾಗಿ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಕ್ಯಾಪ್ಷನ್ ಯುವರ್ ಶಾರ್ಟ್ಸ್. ಸೊ ನೀವು ಏನಾದರೂ ಕ್ಯಾಪ್ಷನ್ ಇಟ್ಕೊಳ್ಬೋದು. ನಾನಿಲ್ಲಿ ಫಾರ್ ಎಕ್ಸಾಂಪಲ್ ಪ್ಯಾಕ್ ಆಫ್ 3 ಟಿ ಶರ್ಟ್ಸ್ ಅಂತ ಹಾಕ್ತೀನಿ. ಸೊ ನಿಮ್ಗೇನು ಬೇಕು ಆ ಒಂದು ಕ್ಯಾಪ್ಷನ್ನ ಆ್ಯಡ್ ಮಾಡಿಕೊಂಡು ಒಂದಿಷ್ಟು ಹ್ಯಾಶ್ಟ್ಯಾಗ್ಸ್ಗಳನ್ನು ಯೂಸ್ ಮಾಡಿ. ಸೊ ನಾನು ಬಂದುಬಿಟ್ಟು ನನ್ನ ಒಂದು ಚಾನಲ್ ನೇಮ್ನ ಇಲ್ಲಿ ನಾನು
ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಟ್ರೆಂಡಿಂಗ್ ಶಾರ್ಟ್ಸ್ ಅಂತ ಹಾಕ್ಕೊಳ್ತೀನಿ. ಸೊ ಯಾವುದಾದ್ರೂ ಒಂದು ಹ್ಯಾಶ್ಟ್ಯಾಗ್ಸ್ನ ನಿಮಗೆ ಇಷ್ಟ ಬಂದಂಗೆ ಹ್ಯಾಶ್ಟ್ಯಾಗ್ಸ್ನ ಯೂಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ಟ್ಯಾಗ್ ಪ್ರಾಡಕ್ಟ್ಸ್ ಅಂತ ಇದ್ದರೆ ಟ್ಯಾಗ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ಶಾಪ್ಸ್ ಅಂತ ಇದೆ ಅಲ್ವಾ, ಶಾಪ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ಮೊದಲು ಫ್ಲಿಪ್ಕಾರ್ಟ್, ಮಿಂತ್ರಾ, ಶಾಪ್ಸಿ 3 ಇತ್ತು. ಇವಾಗ ನೈಕಾ, ತೀರಾ, ಪರ್ಪಲ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದಾರೆ. ಓಕೆ ಫೈನ್. ನೆಕ್ಸ್ಟ್ ಇವಾಗ ನಾನು ಆ ಪ್ರಾಡಕ್ಟ್ಸ್ ಫ್ಲಿಪ್ಕಾರ್ಟಿಂದ ತರಿಸಿರೋದು ಅಲ್ವಾ, ಫ್ಲಿಪ್ಕಾರ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ. ಫ್ಲಿಪ್ಕಾರ್ಟಲ್ಲಿ ಇರುವ ಪ್ರಾಡಕ್ಟ್ಸ್ಗಳು ಇಲ್ಲೂ ಬಂದುಬಿಡುತ್ತೆ. ಬಟ್ ಎಕ್ಸಾಕ್ಟ್ ಪ್ರಾಡಕ್ಟ್ ನಮಗೆ ಇಲ್ಲಿ ಸಿಗೋದಿಲ್ಲ. ಎಷ್ಟು ಅಂತ ಸರ್ಚ್ ಮಾಡ್ತೀರಾ, ಹೌದಲ್ವಾ? ಸೊ ಏನು ಮಾಡಬೇಕು ಅಂತಂದರೆ ನಿಮ್ಮ ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ಯಾವ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೀರಾ ಆ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಒಂದು ಪ್ರಾಡಕ್ಟ್ ಓಪನ್ ಮಾಡಿದ ಮೇಲೆ ಇಲ್ಲಿ ಪ್ರಾಡಕ್ಟ್ ಹೆಸರು ಬರುತ್ತೆ, ಮಾರ್ವಲ್ ಬೈ ಮಿಸ್ ಆ್ಯಂಡ್ ಶೆಫ್ ಅಂತ ಇದೆ ಅಲ್ವಾ. ಸೊ ಇದನ್ನು ಅಲ್ಲಿ ನೀವು ಟೈಪ್ ಮಾಡ್ಕೊಳ್ಬೇಕು. ಇಲ್ಲಿ ಸರ್ಚ್ ಪ್ರಾಡಕ್ಟ್ಸ್ ಮೇಲೆ ಟೈಪ್ ಮಾಡ್ಕೊಳ್ಳಿ, ಮಾರ್ವೆಲ್ ಟೀ ಶರ್ಟ್ಸ್ ಕಿಡ್ಸ್. ಓಕೆ, ಇಲ್ಲಿ ಒಂದೊಂದೇ ಬರುತ್ತೆ. ಸೊ ಇವಾಗ ನಿಮಗೆ ಪ್ಯಾಕ್ ಆಫ್ 3 ಬೇಕಲ್ವಾ. ಸೊ ಪ್ಯಾಕ್ ಆಫ್ 3 ಇಲ್ಲಿ ನೋಡಿ ಬಂದುಬಿಟ್ಟಿದೆ. ಸೊ ಯಾವ ಥರ ಸರ್ಚ್ ಮಾಡಬೇಕು ಅಂತಂದರೆ ಇಲ್ಲಿ ಅವರು ಕೊಟ್ಟಿರೋದ್ರಲ್ಲಿ ಈ ಒಂದು ಟ್ಯಾಗ್ಸ್ ಏನಿದೆ ಅಲ್ವಾ, ಇದು ಮ್ಯಾಚ್ ಆಗಬೇಕು ಅಲ್ಲಿ ಸರ್ಚ್ ಮಾಡುವಾಗ. ಇವಾಗ ನಾನು ಪ್ಯಾಕ್ ಆಫ್ 3 ಅಂತ ಹಾಕಿದ್ದೀನಿ, ಇಲ್ಲಿ ಪ್ಯಾಕ್ ಆಫ್ 3 ಅಂತ ಇದೆ ಅಲ್ವಾ. ಸೊ ಡೈರೆಕ್ಟಾಗಿ ಬಂದುಬಿಡುತ್ತೆ. ಸೊ ನೀವು ಮ್ಯಾಚ್ ಮಾಡಿಕೊಂಡು ಅಲ್ಲಿ ಸರ್ಚ್ ಮಾಡಬೇಕು. ಮಾರ್ವೆಲ್ ಬೈ ಮಿಸ್ ಆ್ಯಂಡ್ ಶೆಫ್ ಪ್ಯಾಕ್ ಆಫ್ 3 ಅಂತ ಹಾಕ್ಬೋದು, ಅಥವಾ ಬಾಯ್ಸ್ ಕಾರ್ಟೂನ್ ಸೂಪರ್ ಹೀರೋ ಈ ಥರ ಹಾಕಿದ್ರೂ ಬಂದುಬಿಡುತ್ತೆ. ಸೊ ಇವಾಗ ನಾನು ಏನು ತೋರಿಸಿದ್ದೀನಿ ಇಲ್ಲಿ ಪ್ರಾಡಕ್ಟ್ ಬಂದಿದೆಯಾ ಇಲ್ಲ ನೋಡ್ಕೊಳ್ಬೇಕು. ಸೊ ಇಲ್ಲಿ ಪ್ರಾಡಕ್ಟ್ಸ್ಗಳು ಬಂದುಬಿಡುತ್ತೆ ಅಲ್ವಾ, ನೀವು ಆ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮಕ್ಕಳಿಗೆ ನಾರ್ಮಲ್ ಟಿ ಶರ್ಟ್ಸ್ ಬದಲಾಗಿ ಈ ತರ ಕ್ಯೂಟ್ ಕಾರ್ಟೂನ್ ಅಥವಾ ಸೊ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅಷ್ಟೇ ಗೈಸ್, ಇಲ್ಲಿ ನೀವು ನೋಡ್ಬೋದು ಟ್ಯಾಗ್ ಪ್ರಾಡಕ್ಟಲ್ಲಿ ಇವಾಗ ನಾವು ಯಾವ ಪ್ರಾಡಕ್ಟ್ ಟ್ಯಾಗ್ ಮಾಡಿದ್ದೀವಿ ಅದು ಬಂದುಬಿಡುತ್ತೆ. ಇಲ್ಲಿ ವಿಸಿಬಿಲಿಟಿ ಬಂದುಬಿಟ್ಟು ಪಬ್ಲಿಕ್ ಮಾಡಬೇಕು. ಸೊ ಪಬ್ಲಿಕ್ ಮಾಡಿಬಿಟ್ಟು ಜಸ್ಟ್ ಅಪ್ಲೋಡ್ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಶಾರ್ಟ್ ಅಪ್ಲೋಡ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ನನ್ನ ಚಾನಲಲ್ಲಿ ಇವಾಗ ಶಾರ್ಟ್ಸ್ ಅಪ್ಲೋಡ್ ಆಗಿದೆ. ಇದು ಓಪನ್ ಮಾಡಿ ತೋರಿಸ್ತೀನಿ. ಸೊ ನೋಡಿದ್ರಲ್ವ. ಸೊ ಈ ಥರ ಜನ ನೋಡಿದಾಗ ಅವರಿಗೆ ಈ ಒಂದು ಪ್ರಾಡಕ್ಟ್ ಅವರಿಗೆ ಕಾಣಿಸುತ್ತೆ. ಸೊ ಆ ಒಂದು ಪ್ರಾಡಕ್ಟ್ ಮೇಲೆ ಅವರು ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಅವರಿಗೆ ಫ್ಲಿಪ್ಕಾರ್ಟ್ ಅಪ್ಲಿಕೇಶನಲ್ಲಿ ಟಿ ಶರ್ಟ್ಸ್ಗಳು ಓಪನ್ ಆಗುತ್ತೆ. ಸೊ ಅವರೇನಾದರೂ ಆ ಟಿ ಶರ್ಟ್ಸ್ಗಳನ್ನು ಬೈ ಮಾಡಿದ್ರು ಅಂತಂದರೆ ನಿಮಗೆ ಎಷ್ಟು ಕಮಿಷನಲ್ಲಿ ತೋರಿಸಿದ್ದಾರೆ ಅಷ್ಟು ಕಮಿಷನ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಅರ್ನಿಂಗ್ಸ್ ಎಲ್ಲ ಮಾಡ್ತಾ ಇದ್ದಂಗೆಲ್ಲ ನಿಮಗೆ ಯೂಟ್ಯೂಬಲ್ಲಿನೇ ಬ್ಯಾಂಕ್ ಡೀಟೇಲ್ಸ್ ಅಪ್ಲೋಡ್ ಮಾಡಿ ಅಂತ ಹೇಳ್ತಾರೆ, ಅಂದರೆ ಅಪ್ಡೇಟ್ ಮಾಡಿ ಅಂತ ಹೇಳ್ತಾರೆ. ಆವಾಗ ನೀವು ಅಪ್ಡೇಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಈ ಥರ ನೀವು ಕೂಡ ಟ್ಯಾಗ್ ಮಾಡಿಕೊಂಡು ಅರ್ನಿಂಗ್ ಮಾಡಿ. ಬೇರೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.